ಇದು ನನ್ನ ಮಗನ ರೂಮ್ ಇದು. ಅವನು ಲಂಡನ್ನಲ್ಲಿದ್ದಾನೆ. ಮಗಳೇ ದೊಡ್ಡವರ? ಮಗಳೇ ದೊಡ್ಡವಳು. ಓಕೆ. ಅವಳೇ ಈಗೆಲ್ಲ ಅಂಗಡಿ ಎಲ್ಲ ಅವಳೇ ನೋಡ್ಕೊಳೋದು. ನಿಮ್ಮ ಜುವೆಲ್ ಪ್ಯಾಲೇಸ್ ಎಲ್ಲ ಅವಳೇ ಯಾರು ಹೇಳಿದ್ದೇನೋ ಇಲ್ಲ, ನಿಮ್ಗೆ ಹೇಳ್ತೇನೆ. ನಾನು ವಾಶ್ರೂಮ್ಗೆ ಹೋದ್ರೆ, ಅಲ್ಲೆಲ್ಲ ವಾಶ್ರೂಮ್ ಇಲ್ಲ, ಅದು ಕೊಳಚೆ ಪ್ರದೇಶ ಎಲ್ಲ ಹೋಗ್ಬಿಟ್ಟು ಬರ್ಬೋದು. ಅಲ್ಲಿ ಹೋದ್ರೆ ಕೆಲಸ ನಿಂತೋಗ್ತದೆ ಅಂತ 3-4 ಗಂಟೆ ಹೊಟ್ಟೆನಲ್ಲಿ ಅದನ್ನ ಇಟ್ಕೊಂಡು ಕೆಲಸ ಮಾಡಿದ್ದೀನಿ ನಾನು. ಏನು ಹೇಳಿ? ತಡ್ಕೊಂಡು ದೊಡ್ಡ ಮೋರಿ ಪಕ್ಕದಲ್ಲಿ ಒಂದು ಕೊಳಾಯಿ, ಆ ಕೊಳಾಯಿನಲ್ಲಿ ನನ್ನ ಸ್ಥಾನ ಹೇಗಿರ್ಬೋದು? ಒಂದು ಡಾಲ್ಡಾ ಟಿನ್ನಲ್ಲಿ ಬಿಸಿನೀರು, ಅದನ್ನಲ್ಲಿ ಸ್ನಾನ ಮಾಡ್ತೀನಿ, ಹೇಗಿರ್ಬೋದು? ಆಮೇಲೆ ನನ್ನ ಲೆಕ್ಕದಲ್ಲಿ ಈ ಪ್ರತಿಭೆಗಳು ಹುಟ್ಟಿರೋದೆಲ್ಲನೂ ಕೂಡ ಬಡತನದಲ್ಲೇ. ಇವತ್ತು ನೀ ನಂಜುಂಡಿಗೂ ಆ ನಂಜುಂಡಿಗೂ ಎಲ್ಲಿಂದೆಲ್ಲ ಸಂಬಂಧ ಇದೆಯಾ? ಬಟ್ ನನಗೆ ಇವತ್ತಿಗೂ ಖುಷಿ ಈ ಮನೆ ಅಲ್ಲ, ಅದೇ ಜಾಗನ ನನಗೆ ಖುಷಿ ಆಗೋದು. ಏನಾಗಲಿ ಮುಂದೆ ಸಾಗುನಿ. ನಾನು ನಿಮ್ಗೆ ಹೇಳ್ತೀನಲ್ಲ, ನಮ್ಮಪ್ಪ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಯೋಚನೆ ಮಾಡೋನು, ಇವನು 100 ರೂಪಾಯಿ ಕೊಡಬೇಕು, 80 ರೂಪಾಯಿ ಕೊಡಬೇಕಲ್ಲ ವರ್ಷಕ್ಕೆ ಫೀಸು ಅಂತ. 30 ರೂಪಾಯಿ ಇದು ಕೊಟ್ಟರೆ ಸ್ಕೂಲ್ ಕಟ್ಟಿದ್ರೆ ಕಾರ್ಪೊರೇಷನ್ ಸ್ಕೂಲಲ್ಲಿ. ಆಮೇಲೆ ಟ್ಯೂಷನ್ ಗೀಷನ್ ಅಂತ ಹೇಳಿದ್ರೆ ಓದ್ಬಿಡ್ತಾನಲ್ಲ ಅಂತ. ಆಮೇಲೆ ಇನ್ನೊಂದು ದುರಂತ ಏನಂದರೆ, ಆ ಕಾರ್ಪೊರೇಷನ್ ಸ್ಕೂಲಲ್ಲಿ ನನ್ನ ಪಕ್ಕದಲ್ಲಿ ಕೊಡ್ತಾ ಇರಲಿಲ್ಲ. ಅಂದರೆ ಅಷ್ಟು ವಿಕಾರವಾಗಿರ್ತಾ ಇದ್ವಲ್ಲ ನಾವು, ಸ್ಲಮ್ ಇರ್ತೀವಲ್ಲ, ಸ್ಥಾನ ಇರಲ್ಲ, ಬಟ್ಟೆ ನೆಟ್ಟಿಗಿಲ್ಲ, ಬಟ್ಟೆನೇ ಇರಲ್ಲ, ಎಲ್ಲ ಕಿತ್ತೋಗಿರ್ತದೆ, ತಿಕ್ಕಾಪಕ್ಕ ಎಲ್ಲ ಕಾಣ್ತಾ ಇರ್ತವೆ, ಏನೂ ಇರಲ್ಲ. ಅಲ್ಲಿ 2 ಬ್ರೆಡ್ ಕೊಡೋರು ಸ್ಕೂಲಲ್ಲಿ, ಅದು ಕೊಡೋಗ್ಬಿಡ್ತಾ ಇದ್ದೆ ನಾನು. ಹಂಗೆ ಅವಾಗ ಏನಾಗುತ್ತೆ, ಅದನ್ನೆಲ್ಲ ನೋಡಿ 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 ನಮ್ಮಪ್ಪ ಒಂದಿನ ಕ್ಯಾನ್ಸರಲ್ಲಿ ತೀರೋಗ್ಬಿಡ್ತಾರೆ. ನಮ್ಮಪ್ಪನ ಶವ ಸಂಸ್ಕಾರಕ್ಕೆ ನನ್ನ ದುಡ್ಡಿರೋಲ್ಲ. ಸತ್ತೋದ್ರೆ ಮಣ್ಣು ಹೆಂಗೆ ಮಾಡೋದು ಅನ್ನೋದು ಗೊತ್ತಿಲ್ಲದಿರೋ ಅಂಥ ಸ್ಥಿತಿನಲ್ಲಿ ಇರ್ತೀವಿ ನಾವು. ಸಾಯಲ್ಲ ಅಂತ ಗ್ಯಾರಂಟಿ ನಮಗೆ. ಸತ್ತೋದ್ರೆ ಬಿಡು ಆಗ್ತಾರೆ ಅಂತ. ಆಮೇಲೆ ನೋಡೋದು ನಿಜ ಏನಂತ ಹೇಳಿದ್ರೆ ದುಡ್ಡು ಬೇಕಲ್ಲ, ದುಡ್ಡು. ಅದೆಲ್ಲ ಮಾಡಿದೆ, ಏನೇನೋ ಮಾಡಿದೆ. ನಮ್ಮ ಅಕ್ಕ ಇದ್ಲು, ಅವಳದು ಸರ ತೊಗೊಂಡೋದೆ. ಸರ ತಗೊಂಡೋಗಿ ಅಡಮಾನ ಇಟ್ಟು ನಮ್ಮ ಅಪ್ಪನಿಗೆ ಶವ ಸಂಸ್ಕಾರ ಮಾಡಿದೆ. ಅದನ್ನು ಈಚೆ ಬರ್ತೀವಿ, ಒಂದು ದಿನಕ್ಕೆ ದುಡ್ಡು ಖಾಲಿಯಾಗಿ ಹೋಗ್ತದೆ. ನೆಕ್ಸ್ಟ್ ಡೇ ಆವಾಗ ನನಗೆ ಸೀದಾ ಏನು ಮಾಡಿದೆ, ಇದೆಲ್ಲ ಆದಮೇಲೆ ನಮ್ಮ ಅಪ್ಪನ ಸಮಾಧಿ ಹತ್ರ ಹೋದೆ. ಅವತ್ತು ಹೋಗಿ ನಾನು ಒಂದು ನಿರ್ಧಾರ ಮಾಡಿದೆ, ನಾನು ಈ ಬಡತನವನ್ನು ಕಿತ್ತೊಗೆಯುವಂಥ ಶಕ್ತಿ ಕೊಡು ನನಗೆ. ಅಪ್ಪನ ಏನು ಕೇಳಿಲ್ಲ ನಾನು, ನನಗೆ ಆಶೀರ್ವಾದ ಮಾಡಿ ಬಡತನ ತೆಗೆದಾಕಬೇಕು. ಆವತ್ತು ನಮ್ಮಪ್ಪ ಸತ್ತು ನೆಕ್ಸ್ಟ್ ಡೇ ಕೆಲಸ ಮಾಡೋಕೆ ಕೂತವ್ನು ನಾನು. ನೆಕ್ಸ್ಟ್ ಡೇ. ಎಷ್ಟು ಏಜು? 14 ವರ್ಷ. ಅವಾಗ ಕೂತವ್ನು ನಾನು. ಮುಗೀತು ಶಾಲೆ ಕತೆ? ಶಾಲೆ ಇಲ್ಲ, ಶಾಲೆ SLC ಆಗಿದೆ. ಈವ್ನಿಂಗ್ ಕಾಲೇಜ್ಗೆ ಹೋದೆ. ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾಯಿದ್ದೆ. ಅಷ್ಟೊಂದು 14 ಅಂದ ತಕ್ಷಣ ಎಲ್ಲ ಸುಮಾರಾಗಿ ಸ್ವಲ್ಪ ಮೀಸೆ ಗೀಸೆ ಸಣ್ಣದಾಗ ಬರೋಕ್ಕೆ ಶುರು ಮಾಡಿತ್ತು. ಕಣ್ಣಲ್ಲಿ ಕಿಚ್ಚು, ಅದೇ ಲೈಫಲ್ಲ ಅದೇ ನಂದು. ನಾನು ನಿದ್ದೆನೇ ಮಾಡ್ತಾ ಇರಲಿಲ್ಲ ಬಿಡಿ. ನಮ್ಮಪ್ಪನ ಕೆಲಸನ ನಾನು, ನಮ್ಮಪ್ಪ ಈ ತಾಳಿಗಳ ಮಧ್ಯೆ, ನಿಮ್ಮ ತಾಯಿ ಹತ್ರ ನೋಡಿ, ತಾಳಿ ಮಗ್ಗದಲ್ಲಿ ಗುಂಡುಗಳು ಮಾಡ್ತಾರೆ ಚಿನ್ನದ್ದು, ಅದೇ ಕೆಂಪುದು, ಅದನ್ನೇ ಮಾಡ್ತಾ ಇದ್ದಿದ್ದು ನಾವು. ನಾನು ಅದೇ ಮಾಡ್ತಾ ಇದ್ದಿದ್ದು. ಬೇರೆ ಕೆಲಸಗಳೆಲ್ಲ ಇಲ್ಲ, ನಮ್ಮ ಹತ್ರ ಬಂಡವಾಳ ಬೇಕು. ಈ ಗುಂಡುಗಳಿಗೆ ಸ್ವಲ್ಪ ಬಂಡವಾಳ ಸಾಕು. ಅದನ್ನು ಮಾಡಿ 6 ಗಂಟೆಯಿಂದ ಕಾಲೇಜ್ಗೆ ಹೋಗ್ತಾಯಿದ್ದೆ. ಈವ್ನಿಂಗ್ ಕಾಲೇಜ್ ವಿಪುರಂ. 6 ಗಂಟೆಯಿಂದ 9 ಗಂಟೆಯಿಂದ ಹಿಡಿದು ಸಂಜೆ ಬೆಳಗಿನ ಜಾವ 4 ಗಂಟೆವರೆಗೂ ಆಟ ಓಡಿಸ್ತಾ ಇದ್ದೆ. ಒಂದೆರಡಲ್ಲ, ಹೌದು, ಆಟ ಓಡಿಸ್ತಾ ಇದ್ದೆ. ರಾತ್ರಿ 9ರಿಂದ ಬೆಳಗ್ಗೆ 4 ಗಂಟೆ. ಆಮೇಲೆ ಬಂದು ಮತ್ತೆ 6 ಗಂಟೆ 2-3 ಅವರ್ ನಿದ್ದೆ ಮಾಡೋದು ದೊಡ್ಡದು. ನಾನು ಮಲಗ್ತಾ ಇರಲಿಲ್ಲ. ಗುಂಡು ಕೆಲಸ ಸ್ಟಾರ್ಟು ಬೆಳಿಗ್ಗೆ ನಾನು ತುಂಬಿದ ಮನೇಲಿ ಹೇಳ್ತೇನೆ, ಯಾರು ಹೇಳಿದ್ದೇನೋ ಇಲ್ಲ, ನಿಮ್ಗೆ ಹೇಳ್ತೇನೆ. ನಾನು ವಾಶ್ರೂಮ್ಗೆ ಹೋದ್ರೆ, ಅಲ್ಲೆಲ್ಲ ವಾಶ್ರೂಮ್ ಇಲ್ಲ, ಅದು ಕೊಳಚೆ ಪ್ರದೇಶ ಎಲ್ಲ ಹೋಗ್ಬಿಟ್ಟು ಬರ್ಬೋದು. ಅಲ್ಲಿ ಹೋದ್ರೆ ಕೆಲಸ ನಿಂತೋಗ್ತದೆ ಅಂತ 3-4 ಗಂಟೆ ಹೊಟ್ಟೆನಲ್ಲಿ ಅದನ್ನ ಇಟ್ಕೊಂಡು ಕೆಲಸ ಮಾಡಿದ್ದೀನಿ ನಾನು. ಏನು ಹೇಳಿ? ತಡ್ಕೊಂಡು ಈ ಕೆಲಸ ಮಾಡಿಬಿಡ್ಬೇಕು, ಈ ಕೆಲಸ ಅಂದರೆ ಎಷ್ಟು ಕಿಚ್ಚಿತ್ತು ನನ್ನಲ್ಲಿ ಇಂಥ. ನೀವು ನಿಮ್ಮ ತಂದೆ ಪ್ರತಿಜ್ಞೆ ಮಾಡಿದ್ರಲ್ಲ, ಈ ಹಂತ ದಾಟಬೇಕು ನಾನು, ಈ ಬಡತನ ದಾಟ. ಆಯ್ತು, ಅಷ್ಟೇ. ಒಂದು 4-5 ವರ್ಷದಲ್ಲಿ ಮುಗಿಸ್ಬಿಟ್ಟೆ. ಎಲ್ಲ ಮುಗಿಸ್ಬಿಟ್ಟೆ ನಾನು. ಅವಾಗ 4-5 ವರ್ಷದಲ್ಲಿ ನಾನು ಮಾಡಿದ ಬಿಸ್ನೆಸ್ ಯಾವುದಂತ ಹೇಳೋಕ್ಕೆ ಆಗಲ್ಲ. ಎಲ್ಲವೂ ಮಾಡಿದೆ. ದುಡ್ಡು ಯಾವುದರಲ್ಲಿ ನ್ಯಾಯಬದ್ಧವಾಗಿ ಬರುತ್ತೆ ಎಲ್ಲ ಬಿಸ್ನೆಸ್ ಮಾಡಿಬಿಟ್ಟೆ. ಆ ಜೋಪಡಿನಲ್ಲಿ ಎಲ್ಲ ಬಿಸ್ನೆಸ್, ಚಿಲ್ಲರೆ ಅಂಗಡಿಯಿಂದ ಹಿಡಿದು ಎಲ್ಲ, ಸೀಮೆಣ್ಣೆ ಮಾರೋದ್ರಿಂದನೂ, ಆಟೋ ಓಡಿಸೋದ್ರಿಂದನೂ, ಒಬ್ಬ ಹುಡುಗ ಏನೆಲ್ಲ ಮಾಡ್ಬೋದು ಅದೆಲ್ಲ ಮಾಡಿಬಿಟ್ಟೆ ನಾನು. ನನಗೆ ಗುಂಡುಗಳು ಮಾಡಿಬಿಟ್ರೆ, ನಮ್ಮ ಅಂಗಡಿಯಲ್ಲಿ ಶೆಟ್ರುಗಳಿದ್ರು ಅವಾಗೆಲ್ಲ, ಅವೆನ್ಯೂ ರೋಡ್ನಲ್ಲಿ ಶೆಟ್ರ್ ಅಂಗಡಿ, ಅಲ್ಲಿ ನಾನು ಬಿಡ್ತಾ ಇರಲಿಲ್ಲ. ಕಪ್ಪು ಇರ್ತಾಯಿದ್ದೆ, ಇಷ್ಟೇಷ್ಟು ಇರ್ತಾಯಿದ್ದೆ. ಎಲ್ಲ ಅವಾಗ ಸ್ವಲ್ಪ ತಿಂದು ಮಾಂಸ ತಿಂದು ಸ್ವಲ್ಪ ಗಟ್ಟಿ ಮುಟ್ಟಿ ಇರ್ತಾಯಿದ್ದೆ. ಅವರು ಸ್ಲಮ್ಮಲ್ಲಿರೋಲ್ಲ ನೋಡಿ ನೀವು, ಪೈಲ್ಮನ್ ಥರ ಇರ್ತೀವಿ.
ಕೆಲಸ ಮಾಡ್ತೀವಿ ಅಂತ. ಈ ಬಾಬಾ ಶೆಟ್ಟರೆಲ್ಲ ನಿಮ್ಗೆ ಗೊತ್ತಲ್ಲ, ಭಾಳ ಸಾಧುಗಳು. ನಾನು ಹಿಂಗೆ ಎದೆ ನಿಲ್ಸ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ, ಅಂದರೆ ಹಂಗಿತ್ತು ಬಾಡಿ ಅದು. ಅಂದರೆ ಗುಂಡುಗಳೆಲ್ಲ ಮಾಡ್ಕೊಂಡು ಹೌದು, ಇವ್ರು ಯಾರೋ ಕಳ್ಳ ಅಂದ್ಬಿಡೋರು ನನ್ನ. ಆವಾಗ ನಾನೇನು ಮಾಡಿದೆ, ಸಿನಿಮಾ ಹುಚ್ಚು, ಇದ್ರ ಮಧ್ಯೆ ಸಿನಿಮಾ ಎಲ್ಲ ಇರೋದಲ್ಲ, ಒಂದು ಕನ್ನಡಕ ತೆಗೆದು ಹಾಕ್ಕೊಂಡು ಕ್ರ್ಯಾಪೆಲ್ಲ ಮಾಡಿಕೊಂಡು ಸ್ವಲ್ಪ 14 ವರ್ಷನ 18 ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ಗೌರವ ಇರಲಿ. ಇಲ್ಲಾಂದರೆ ಒಳಗಡೆ ಸೇರಿಸಲ್ಲ. ಅವಾಗೆಲ್ಲ ನಿಮಗೆ ಚಿಂದಂಗಡಿಗಳಲ್ಲಿ ಸೆಕ್ಯೂರಿಟಿ ಎಲ್ಲ ಇಟ್ಟಿರೋರು. ಹಾಂ, ಅವಾಗ ಮಾಡಿದೆ. ಅವಾಗ ಆ ಥರ ಎಲ್ಲ ಅದೊಂದು ನಿಮ್ಗೆ ಅದೇ ಹೇಳೋದು ನಾನು. ನೀವು ಯಾಕೆ ಈ ಥರ ಮಾತಾಡ್ತೀರ ಅಂದರೆ ನಿಮಗೆ ಅನುಭವ, ನಿಜವಾದ ಅನುಭವ ಮಂಟಪದಲ್ಲೇ ಕಲಿಸುತ್ತೆ. ಸ್ಲಮ್ಗಳಲ್ಲಿ ಇಲ್ಲಿ ದುಡ್ಡು ಕೆಲಸ ಎಲ್ಲ ಮಾಡಲ್ಲ, ನಿಮ್ಮ ಅನುಭವನೇ ಅದು ನಿಮಗೆ. ಸೊ ಆ ಕೊಳಗೇರಿಗಳೇ ನಿಮ್ಮ ಅನುಭವ ಮಂಟಪ? ಹೌದು, ನಿಜವಾದ ಅನುಭವ ಮಂಟಪ ನನಗೆ. ಅಲ್ಲೇ ಈ ಜಗತ್ತಿನ ಜ್ಞಾನ ಅಲ್ವ, ಮತ್ತೆ ಬುದ್ಧನಿಗೆ ಬೋಧಿ ಮರ ಜ್ಞಾನೋದಯ ಕೇಂದ್ರ ಅಂತಾರಲ್ಲಿ. ಹಂಗೆ ಎಲ್ಲ ಬಡವರು. ಆಮೇಲೆ ನನ್ನ ಲೆಕ್ಕದಲ್ಲಿ ಈ ಪ್ರತಿಭೆಗಳು ಹುಟ್ಟಿರೋದೆಲ್ಲನೂ ಕೂಡ ಬಡತನದಲ್ಲೇ. ಶ್ರೀಮಂತರದ್ದು ಸ್ವಲ್ಪ, ಅಥವಾ ಶ್ರೀಮಂತರು ಯಾರಾಗಿರ್ಬೋದು ಅಂದರೆ ಈ ಬಡತನದಿಂದ ಓದೋರೆ ಶ್ರೀಮಂತರಾಗಿರ್ತಾರೆ. ಅವ್ರ ಮಕ್ಕಳಿಗೆ ಗೊತ್ತಿರಲ್ಲ ಅಷ್ಟೇ. ಈಗ ನನ್ನ ಮಗನಿಗೆ ಗೊತ್ತಿರಲ್ಲ ಬಡತನ ಅಂತೇನು ಅಂದರೆ. ಆದರೆ ಅವನು ಯಾರಿಂದ ಅದ ಅಂದರೆ ನನ್ನಿಂದನೇ ಆಗಿರೋದಲ್ಲ, ಮೂಲ ಸ್ಲಮ್ಮೆ. ಈಗ ನಾನು ಎಲ್ಲೋದ್ರೂ ನಾನು ಕೊಳಚೆ ಪ್ರದೇಶದಲ್ಲಿ ಹುಟ್ಟಿದ್ದೀನಿ ಅಂತ ಹೇಳಿದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ಮುಚ್ಚಿಟ್ಕೊಳ್ಳೋ ಕಾನ್ಸೆಪ್ಟ್ ಸಾಯೋವರೆಗೂ ಯಾಕೆ ಮುಚ್ಚಿಟ್ಟು, ನನ್ನ ಮೂಲನೇ ಅದಲ್ಲ. ನನಗೇನಾದರೂ ದೇವರು ಶಕ್ತಿ ಕೊಟ್ಟರೆ ನನ್ನ ಮೊದಲನೇ ಆದ್ಯತೆ ಕೊಳಗೇರಿನಲ್ಲಿರುವಂಥವ್ರನ್ನ ಉದ್ಧಾರ ಮಾಡೋದಕ್ಕೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಅವ್ರನ್ನೇ ಮಾಡೋದು ನಾನು. ನನ್ನಂತೆ ಅವ್ರು ಸಾವಿರಾರು ಜನ ಇದ್ದಾರಲ್ಲ, ಲಕ್ಷಾಂತರ ಜನ ಇದ್ದಾರೆ. ಎಷ್ಟು ಪ್ರತಿಭೆಗಳಿದ್ದಾವೆ, ಎಷ್ಟು ಪ್ರತಿಭೆಗಳಿದ್ದಾರೆ. ಅವಕಾಶ ಒಂದೇ ಬೇಕಾಗೋದು. ದುಡಿಯೋ ಶಕ್ತಿ, ಮನಸ್ಸು ಎಲ್ಲ ಇರುತ್ತೆ ಸರ್. ಇಲ್ಲ, ಅವ್ರಿಗೆ ಮಾರ್ಗದರ್ಶನ ಇರೋಲ್ಲ, ಅವಕಾಶಗಳಿರೋಲ್ಲ, ತಪ್ಪು ದಾರಿಗೆ ಹೋಗ್ಬಿಡ್ತಾರೆ. ನಾನು ಇದ್ದಂಥ ಸಂದರ್ಭದಲ್ಲಿ ಎಲ್ಲ ರೌಡಿಗಳೇ. ಆಮೇಲೆ ಆ ಸ್ಲಮ್ಮಲ್ಲಿ ನಿಮ್ಗೆ ವಿನೋಬ ನಗರ ಅಂತ ಸ್ಲಮ್ಮು. ವಿನೋಬ ನಗರ, ಲಾಲ್ಬಾಗ್ ಪೂರ್ಣಿಮಾ ಥಿಯೇಟರ್ ಪಕ್ಕ. ಅದೇ ನಮ್ಮ ಜಾಲಿ ಜಾಲಿ ಜಾಕಿ ಇದಾರಲ್ಲ. ಹೌದಲ್ಲ, ಎಲ್ಲ ಜಾಲಿ. ಗೋಲ್ಡ್ ಒರಿಜಿನಲ್ ಟಿಕೆಟ್ ಆಗಲ್ಲ, ಡೂಪ್ಲಿಕೇಟ್ ಮುಟ್ಟೆ ಇಲ್ಲ ನೀವು. ಅಲ್ಲೆಲ್ಲ ನಾವೇ ದೊಡ್ಡ ಮೋರಿನೇ ನಮಗೆ. ಈಗ ದೊಡ್ಡ ಮೋರಿ ಇದೆಯಲ್ಲ, ಅದೇ ನಮಗೆ ಜಂಪಿಂಗ್ ಜಾಗ, ಅದೇ ನಿಮ್ಮ ರೆಸಾರ್ಟು. ಅದೇ ಮೋರಿ, ದೊಡ್ಡ ಮೋರಿ ಪಕ್ಕದಲ್ಲಿ ಒಂದು ಕೊಳಾಯಿ. ಆ ಕೊಳಾಯಿನಲ್ಲಿ ನನ್ನ ಸ್ಥಾನ ಹೇಗಿರ್ಬೋದು. ಒಂದು ಡಾಲ್ಡಾ ಟಿನ್ನಲ್ಲಿ ಬಿಸಿನೀರು, ಅದನ್ನಲ್ಲಿ ಸ್ನಾನ ಮಾಡ್ತೀನಿ, ಹೇಗಿರ್ಬೋದು. ಇವತ್ತು ನೀ ನಂಜುಂಡಿಗೂ ಆ ನಂಜುಂಡಿಗೂ ಎಲ್ಲಿಂದೆಲ್ಲ ಸಂಬಂಧ ಇದೆಯಾ. ಬಟ್ ನನಗೆ ಇವತ್ತಿಗೂ ಖುಷಿ ಈ ಮನೆ ಅಲ್ಲ, ಅದೇ ಜಾಗನ ನನಗೆ ಖುಷಿ ಆಗೋದು. ಮನೆ ಅವಕಾಶ ದೇವರು ಆಶೀರ್ವಾದ ಮಾಡಿದ್ದಾನೆ ಇದೆ ಅಷ್ಟೇ. ನನಗೆ ಇವತ್ತಿಗೂ ನೀನೆಲ್ಲಿಯಪ್ಪ ಅಂದರೆ ನನಗೆ ಆ ಸ್ಥಳ ನಂಜುಂಡಿನೇ. ನಂಜುಂಡಿ ಮನಸ್ಸು ಅಲ್ಲೇ ಇದೆ. ಅಷ್ಟೇ, ನನಗೆ ಯಾವಾಗಲೂ ಸಾಯೋವರೆಗೂ ಅಲ್ಲೇ ಇರುತ್ತೆ. ತುಡಿಯುತ್ತೆ ನನಗೇನಾದರೂ ಮಾಡಬೇಕು ಅಂತ. ಆಗಲ್ಲ. ಮಾತಾಡೋಣ ಸರ್ ಜೊತೆಗೆ. ಇನ್ನು ಬದುಕಿಗೆ ಮೋಟಿವೇಶನ್ ಮಾಡೋದು ತುಂಬ ಮಾತಾಡ್ತಾರೆ ಸರ್. ಕ್ಷಮೆ ಇರಲಿ, ಮನೆ ತೋರಿಸ್ತಾ ಬನ್ನಿ ಮನೆ ನೋಡೋಣ. ಅಯ್ಯೋ, ಇದು ನಮ್ಮ ಪ್ರತಿದಿನ ಪುರೋಹಿತರು ಬರ್ತಾರೆ, ಪ್ರತಿದಿನ ಪೂಜೆ ಅಲ್ಲ ಆಗ್ತದೆ. ಸರ್, ಎಲ್ಲ ದೇವರುಗಳ ಮಧ್ಯೆ 1,000 ರೂಪಾಯಿ ನೋಟ್ ಇಟ್ಟಿದ್ದೀರಲ್ಲ, ಯಾಕೆ? ಯಾವುದೇ ಎಲ್ಲಿದೆ ಅದು? 1,000 ರೂಪಾಯಿ ನೋಟ್ ಇದೆ. ಅದು ಒಂದು ಕತೆ ಹೇಳ್ತೇನೆ. ತಿರುಪತಿಗೆ ಹೋಗಿದ್ದೆ, ತಿರುಪತಿ ದೇವಸ್ಥಾನಕ್ಕೆ. ಅಲ್ಲಿ ನನಗೆ ಸನ್ಮಾನ, ದರ್ಶನ ಮುಗಿಸ್ಕೊಂಡು ನಾನು ಅಲ್ಲಿ ಒಂದು ದೇವರ ಆಶೀರ್ವಾದ ಮಾಡೋಕ್ಕೆ ಒಂದು ಸಪ್ರೇಟ್ ಜಾಗ ಇದೆ. ಪುರೋಹಿತರೆಲ್ಲನೂ ಸೇರಿ ದೇವ್ರನ್ನ ಪೂಜೆ ದರ್ಶನ ಮಾಡ್ಕೊಂಡು ಬಂದ ನಂತರ ಒಂದು ಸನ್ಮಾನ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. 8 ಜನ ಪುರೋಹಿತರು, ನಿಮ್ಗೆ ಗೊತ್ತಿರ್ಬೋದು, ತಿರುಪತಿನಲ್ಲಿದೆ ಅದು. ಅಲ್ಲಿ ಹೋದ್ವಿ ನಾವು, ನಮ್ಮ ಸ್ನೇಹಿತರೆಲ್ಲ ಮುಗಿಸ್ಕೊಂಡ್ವಿ. ಬರಬೇಕಾದ್ರೆ ಅಲ್ಲಿ ಎದ್ದು ನಿಂತೀನಿ, ಅಲ್ಲೊಂದು ನೋಟ್ 3,000 ರೂಪಾಯಿ ಅಲ್ಲ 5,000 ರೂಪಾಯಿ ಇದೆ ಅಲ್ಲಿ. ಅಲ್ಲೇ ಇದೆ, ಅಲ್ಲೆಲ್ಲ ದುಡ್ಡು ಕೇಳೋರೇ ಇದ್ದಾರೆ. ಈ ಕೆಳಗಡೆ ಬಿದ್ದು ನೋಟು ನೋಡ್ತಾ ಇಲ್ಲ, ಯಾರು ಮುಟ್ತಾನೂ ಇಲ್ಲ. ನಾನು ಒಂದು ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ನೋಡ್ತಾನೆ ಇದ್ದೀನಿ, ಏನದು ಅಂತ. ಅದು ಅಲ್ಲಿರೋ ಅದು ಎವ್ರದ್ದು ಅಂತ ಕೇಳಿದೆ. ನಾದ್ಲೇದು ಅಂದರು, ನಂದಲ್ಲ ಅದು ಅಂದ್ಬಿಟ್ರು. ಮತ್ತು ನಂದಲ್ಲ ಅಂದರು. ನನಗನ್ನಿಸ್ತು ದೇವ್ರು ನನಗೆ ಕೊಟ್ಟನೇನೋ ಅಂತ. ಯಾರಿಗೂ ಗೊತ್ತಿಲ್ಲ, ನನಗೆ ಕೊಟ್ಟಿರ್ಬೋದು ಅಂತ. ಆಯಿತು, ಪ್ರಸಾದ ಅಲ್ಲೇನು ಕೊಟ್ಟರು ಭಿಕ್ಷೆ ನಮಗೆ ಅಂತೇಳಿ ಅದನ್ನು ಎತ್ಕೊಂಡೆ. ಸ್ವಲ್ಪ ಹೊತ್ತು ನೋಡಿದೆ, ಯಾರು ಬಂದು ಕೇಳಲಿಲ್ಲ, ಇಟ್ಕೊಂಡಿದ್ದೆ. ಆಮೇಲೆ ಈಚೆ ಬಂದೆ, ನನ್ನ ಜೊತೆಯಲ್ಲಿ ಬಂದಿದ್ದರು. ಅವ್ರಿಗೆ ಹೇಳಿ ಎಲ್ರಿಗೂ 1,000 ರೂಪಾಯಿ ಹಂಚ್ಬಿಟ್ಟೆ. ಇನ್ನೊಂದು 1,000 ರೂಪಾಯಿ ತೊಗೊಂಡು ಬಂದು ಅದನ್ನು ಫ್ರೇಮ್ ಹಾಕಿ ಅಲ್ಲಿ
ಓಹೋ, ಅದೊಂದು 10 ವರ್ಷ ಆಗಿರ್ಬೋದು. ಅದು ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಸಿಕ್ಕಿರುವಂತಹ ಪ್ರಸಾದ ಅದು. ಪ್ರಸಾದ. ನಿಮ್ಮ ಎಲ್ಲ ವಿಶ್ವಕರ್ಮ ಸಮುದಾಯದವ್ರಿಗೆ ಒಂದು ದೇವ್ರು ಇರುತ್ತಾ, ಅಥವಾ ವಿಶ್ವಕರ್ಮ ಅನ್ನೋದೇ ದೇವ್ರ, ಅಥವಾ ನೀವು ವಿಶ್ವಕರ್ಮ ಅನ್ನೋದೇ ದೇವರು? ಹಾಂ ಅಲ್ವಾ. ವಿಶ್ವಕರ್ಮ ನಮ್ಮ ಕುಲದೇವರು ಅಂತ. ಮತ್ತು ಕಾಳಿಕಾದೇವಿ ನಮ್ಮ ಕುಲತಾಯಿ ಅಂತ. ಅದಕ್ಕೆ ಭಾಳ ಜನ ಈ ವುಡ್ ವರ್ಕ್ಸ್ಗೆ ಕಾಳಿಕಾದೇವಿ ವುಡ್ ವರ್ಕ್ಸ್ ಅಂತ ಹೆಸರಿಡ್ತಾರೆ. ಕಾಳಿಕಾದೇವಿ ನಮ್ಮ ಕುಲದೇವತೆ ಅಂತ. ಓಹೋ. ವಿಶ್ವಕರ್ಮ ಏನೇ ದೇಶದಲ್ಲಿ ಒಂದು 13 ಕೋಟಿ ಜನಸಂಖ್ಯೆ ಇದ್ದೀವಿ ನಾವು. ಹೌದು, ದೇಶದಲ್ಲಿ 13 ಕೋಟಿ ಜನಸಂಖ್ಯೆ ಇದ್ದೀವಿ ನಾವು. ಅವರೆಲ್ಲರಿಗೂ ಕುಲದೇವತೆ ವಿಶ್ವಕರ್ಮ. ಕುಲದೇವತೆ ಬಂದು ಕಾಳಿಕಾದೇವಿ ಮತ್ತು ವಿಶ್ವಕರ್ಮ. ಅವರಿಂದ ಬಂದವರು ಮನು, ಮಯ, ತೊಷ್ಟ, ಶಿಲ್ಪಿ, ವಿಶ್ವಜ್ಞ ಅಂತ ಈ 5 ಕಸಬು ಹೇಳಿದ್ನಲ್ಲ ನಿಮಗೆ, ಅವರಿಂದ ಅದೆಲ್ಲ ಬಂದಿದ್ದು. ಓಕೆ. ಅದಕ್ಕೆ ಪ್ರತಿಯೊಬ್ಬ ವಿಶ್ವಕರ್ಮನ ಮನೆಯಲ್ಲೂ ಕೂಡ ಒಂದು ವಿಶ್ವಕರ್ಮನ ದೇವಸ್ಥಾನ ಇದಿರುತ್ತೆ, ಇನ್ನೊಂದು ಕಾಳಿಕಾದೇವಿದಿರುತ್ತೆ. ಓಕೆ. ಯಾವುದು ವಿಶ್ವಕರ್ಮರ ಮೂರ್ತಿ ಯಾವುದು? ಒಳಗಡೆ ಇಟ್ಟಿದ್ದೀನಿ. ಓಕೆ. ಇದು ಸಿದ್ದಪ್ಪಾಜಿ ಅಂತ ನಮ್ಮ ಮನೆ ದೇವ್ರು, ನಿಮ್ಗೆ ಗೊತ್ತಿರಬೇಕು. ಓ, ಸಿದ್ದಪ್ಪಾಜಿ. ಹೌದು, ನಮ್ಮ ಮನೆ ದೇವ್ರು ಇದರಲ್ಲಿ. ಅದೇ ಮಂಟೆ ಸ್ವಾಮಿ ಸಿದ್ದಪ್ಪಾಜಿ. ಹೌದು ಹೌದು. ಓಹೋ, ಬಪ್ಪೇಗೌಡಪುರ. ಹೌದು. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಹಳೆ ಮಠ ಇದೆಯಲ್ಲ, ಅದು ಜೀವಂತ ಸಮಾಧಿ ಆಗಿರೋದು ಸಿದ್ದಪ್ಪಾಜಿಯವರು. ಓಹೋ. ಹಳೆ ಮಠ ಇದೆಯಲ್ಲ, ಅದರಲ್ಲಿ ಈಗಲೂ ಜೀವಂತ ಸಮಾಧಿ ಆಗಿರೋ. ಓಹೋ. ಅವರ ಮೂಲ ಹೆಸರು ಬಂದು ಕೆಂಪಾಚಾರಿ ಅಂತ. ಓಹೋ. ಕೆಂಪಾಚಾರಿಯವರೇ ಮಂಟೆ ಸ್ವಾಮಿಯವರಿಂದ ಸಿದ್ದಪ್ಪಾಜಿ ಆದವರು, ಪವಾಡ ಪುರುಷ ಆದವರು. ಈ ಕಥೆಯಲ್ಲಿ ಬರುತ್ತಲ್ಲ ಸಿದ್ದಪ್ಪಾಜಿ ಕಥೆಯಲ್ಲಿ, ಮಂಟೆ ಸ್ವಾಮಿ ಗುರುಗಳು ಕರೆದು ನಂಗೊಂದು ಮಠ ಕಟ್ಸಪ್ಪ, ನೀವು ಕಬ್ಬಣ ಇಸ್ಕೊಬ್ಬ ಅಂತಂದಾಗ, ನಾನು ನಮ್ಮ ಕುಲದವ್ರ ಮನೆಗೆ ಹೆಂಗೆ ಹೋಗ್ಲಿ ಅಂತ ಒಂದು ಕಥೆ ಇದೆಯಲ್ಲ. ಇಲ್ಲ, ಅದು ಇದೆ. ಹೌದು ಹೌದು ಹೌದು. ಅಂದರೆ ನಮ್ಮವರೆಲ್ಲ ದುರಹಂಕಾರಿಗಳು ಆಗ ಶ್ರೀಮಂತರು, ನಮ್ಮ ಅಗರ್ಭ ಶ್ರೀಮಂತರು, ನಮ್ಮ ಚಿನ್ನ ಬೆಳ್ಳಿ ನವರತ್ನಗಳೆಲ್ಲ ಅವ್ರದ್ದೇ ಇದ್ದಂಥ ಕಾಲ. ಅಂಥ ಸಂದರ್ಭದಲ್ಲಿ ಕೆಂಪಾಚಾರ್ಯನವರು ಕೂಡ ಭಾಳ ದುರಹಂಕಾರಿಯ ಮನೆಯಿಂದ ಬಂದಂಥವ್ರೆ. ಕೆಂಪಾಚಾರ್ಯ ಅಂಥವ್ರನ್ನ ಮಂಟೆ ಸ್ವಾಮಿಯವರು ಪವಾಡ ಪುರುಷನಾಗಿ ಮಾಡೋವಂಥ ಒಂದು ಕಥೆ. ಅದು ಒಂದು ರಿಯಾಲಿಟಿ. ಅದು ಹೇಗೆ ಈಗ ನವಕೋಟಿ ನಾರಾಯಣ ದಾಸರಾದ್ರಲ್ಲ ಹಾಗೆ. ಆಮೇಲೆ ಸಿದ್ದಪ್ಪಾಜಿಯವರ ಪವಾಡಗಳೆಲ್ಲ ನೀವು, ಅದಕ್ಕೆ ನಾನು ಯಾವಾಗಲೂ ಮೂಲ ಮಟ್ಟದಲ್ಲಿರುವಂಥ ಆ ಸಿದ್ದಪ್ಪಾಜಿ ಏನಿದ್ದಾರೆ ಈಗ, ಅಲ್ಲಿ ಮೂಲ ಮಟ್ಟದಲ್ಲಿ ನಮ್ಮ ಸಮಾಜದವ್ರು ಪೂಜೆ ಮಾಡಬೇಕು ಅಂತಲೇ ನನ್ನ ಒಂದು ಆಸೆ. ಸಿದ್ದಪ್ಪಾಜಿ ಅಂತ ಇವತ್ತು ನನ್ನ ನಾಮಕರಣ ಮಾಡಿ ತಮ್ಮ ಪಾದ ಬಳಿಲಿ ತಾವು ಇರಿಸ್ಕೊಂಡಿದ್ದೀರಾ ಈ ಬೊಪ್ಪೆಗುಂಡಪುರದ ಆಶ್ರಮದಲ್ಲಿ. ಒಂದಿನ ಸರ್ ಜೊತೆಗೆ ಸಿದ್ದಪ್ಪಾಜಿ ಮಠ ಗದ್ಗೆಗೆಲ್ಲ ಹೋಗೋಣ ನಾವು ಖಂಡಿತ. ಇವಾಗ ಗೊತ್ತಾಗೋಲ್ಲ. ಏನು ಸರ್ ಇದು? ಇದು ಮಾರ್ಬಲ್ಲು. ಓಹೋ, ಮಾರ್ಬಲ್ ಕಲ್ಲಿದು. ಓ, ಇದೆಲ್ಲ POP ವುಡ್ ವರ್ಕ್ ಅಲ್ಲ? ಇಲ್ಲ ಇಲ್ಲ. ಓಕೆ, ಕಲ್ಲೇ. ಕಾರ್ವಿಂಗ್ ಮಾಡಿರೋದು ಇದು. ಇದೆಲ್ಲ ಕಾರ್ವಿಂಗ್ ಮಾಡಿರೋದು. ಮಾರ್ಬಲ್, ದಪ್ಪ ಮಾರ್ಬಲ್ನ ಕೆತ್ತಿಸಿರೋದು ಇದೆಲ್ಲ. ಯಪ್ಪ, ಯಾವ ಸಪ್ರೇಟ್ ಪೀಸು ಅಲ್ಲ? ಇಲ್ಲ ಇಲ್ಲ ಇಲ್ಲ, ಜಾಯಿಂಟ್ ಮಾಡಿದ್ದೀವಿ ಅಲ್ಲಲ್ಲಿ. ಆದರೆ ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಮಾಡಿ ಒಂದೇ ಲೇನಲ್ಲಿ ಮಾಡಿಟ್ಟಿದ್ದೀವಿ. ಇದೆಲ್ಲ ಗೋಡೆಗೆ ಹಂಗೇನೆ ಲೇಯರ್ ಮಾಡಿರೋದು. ಬನ್ನಿ, ಡೋರ್ ಇದೆ ಇಲ್ಲೊಂದು. ಅಬ್ಬಾ, ಇದು ನನ್ನ ಮಗನ ರೂಮ್ ಇದು. ಓಕೆ. ಅವನು ಲಂಡನ್ನಲ್ಲಿದ್ದಾನೆ. ಓಕೆ. ಓದ್ತಾ ಇದ್ದಾನೆ. ಇಬ್ಬರು ಮಕ್ಕಳೇನಲ್ಲ? ಇಬ್ಬರು ಮಕ್ಕಳು. ಇಬ್ಬರು ಗಂಡು ಮಕ್ಕಳು? ಇಲ್ಲ, ಒಂದು ಹೆಣ್ಣು ಮಗಳು, ಒಂದು ಗಂಡು ಮಗು. ಮಗವ್ರ ಹೆಸರು? ಮಗ ಬಂದು ಆದಿತ್ಯ ಅಂತ. ಅವರೇ ಯಜಮಾನ್ರವ್ರೆ. ಬನ್ನಿ, ಬರ್ಬೋದು ಅಲ್ಲರಿಗೂ? ಅಯ್ಯೋ, ಬನ್ನಿ, ಆದಿತ್ಯ ಅವ್ರನ್ನ ಬಿಟ್ಬಿಡೋಣ. ನಮಸ್ತೆ ಆದಿತ್ಯ ಅವ್ರು, ಹೇಗಿದ್ದೀರಾ? ನೋಡಿ, ಇವರು ಆದಿತ್ಯ, ನಂಜುಂಡಿ ಸರ್ ಮಗ. ಮಗಳ ಹೆಸರು? ಮಗಳು ಐಶ್ವರ್ಯ. ಮಗಳೇ ದೊಡ್ಡವರಾ? ಮಗಳೇ ದೊಡ್ಡವಳು. ಓಕೆ. ಅವಳೇ ಈಗೆಲ್ಲ ಅಂಗಡಿ ಎಲ್ಲ ಅವಳೇ ನೋಡ್ಕೊಳೋದು. ಓ, ನಿಮ್ಮ ಜುವೆಲ್ ಪ್ಯಾಲೇಸ್ ಎಲ್ಲ ಅವಳೇ ನೋಡ್ಕೊ. ಓಕೆ, ನೈಸ್. ಇದು ಸರ್ ಎಷ್ಟು ವರ್ಷ ಆಯ್ತು ಮದುವೆಗೆ? ಯಾರಿಗೆ? ತಾವು? ನನಗೆ 25 ಆಯಿತು. 25 ವರ್ಷ ಆಯಿತು. ವಾವ್. ಮೇಡಮ್ ಕನಕಪುರದವ್ರು ಹೋದ್ರೆ? ಮೇಡಮ್ ಕನಕಪುರ. ಇವಾಗ 26 ಆಗಿದೆ, ಯಾಕಂದರೆ 25 ಆಯಿತು. ಸಿಲ್ವರ್ ಜೂಬ್ಲಿ ಪೂರೈಸಿದ್ದಾರೆ. ಅವ್ರಿಗೆ ರಜತ ಸಂಭ್ರಮದ ಶುಭಾಶಯಗಳು ಎಲ್ಲರ ಪರವಾಗಿ. ಮದುವೆ ಆದಾಗ ನಂಜುಂಡಿಯವರು ಇದ್ರು? ನಂಜುಂಡಿಯಾಗಿ ಇದ್ರು. ಈಗಲೇ ವೀಕ್ ಆಗ್ಬಿಟ್ಟಿರೋದು. ಸಾಕು, ನೀವೇ ವೀಕ್ ಆಗಿದ್ದೀರಿ ಸರ್. ಸುಮ್ಮನೆ ರೀ ಸರ್ ನೀವು. ಆದರೆ ಯಾಕಂದರೆ ಸಿನಿಮಾ ವ್ಯವಹಾರ ಮತ್ತು ಅಂದರೆ ಅದು ಬೇರೆ ರೂಪದಲ್ಲಿರುತ್ತೆ. ಸಿನಿಮಾನೇ ಬೇರೆ, ಅದೊಂದು ದೊಡ್ಡ ಕ್ಷೇತ್ರ. ಈ ವ್ಯಾಪಾರ ಬೇರೆ ದೊಡ್ಡ ಕ್ಷೇತ್ರ. ಈ ಸಮಾಜ ಹೋರಾಟ ಇದೆ, ಅದು ಬೇರೆ ಕ್ಷೇತ್ರ. ಈ ಸಮಾಜದ ಹೋರಾಟದಲ್ಲಿದ್ದವ್ರಿಗೆ ಯಾವಾಗಲೂ ಕೂಡ ಅಹಂಕಾರ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಓಕೆ. ಯಾಕಂದರೆ ಎಲ್ಲರನ್ನೂ ಸೇರಿಸೋ ರೀತಿಯಲ್ಲಿ ಇರ್ತೀವಲ್ಲ, ಅಲ್ಲಿ ಅಹಂಕಾರ ಕಮ್ಮಿ ಆಗ, ಅದಕ್ಕೆ ವೀಕ್ ಆಗ್ಬಿಡ್ತಾನೆ. ಎಲ್ಲರ ಹತ್ರ ಕಾಂಪ್ರಮೈಸ್ ಮಾಡೇನೆ ಸಂಘಟನೆ ಮಾಡಬೇಕಲ್ಲ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಮನಸ್ಥಿತಿ. ಮನೆಯಲ್ಲಿರೋದು, ಮನೆಯಲ್ಲಿ ಇಬ್ಬರಿದ್ರೇ 2 ಇರುತ್ತೆ. ಮನೇಲಿ 2 ಮನಸ್ಥಿತಿ 2 ಇರುತ್ತೆ. ಅಂದರೆ ಒಂದು 40 ಲಕ್ಷ ಜನಸಂಖ್ಯೆ ಇದ್ದೀವಿ ನಾವು ಕರ್ನಾಟಕದಲ್ಲಿ. ವಿಶ್ವಕರ್ಮ ಸಮುದಾಯದ. ಹೌದೌದು, ಇದೀವಿ. ಇಲ್ಲಿ ವಿಶೇಷ ಅಲ್ಲ ಪರಮೇಶ್ವರ್,
ತಮಿಳವ್ರು ಇದ್ದೀವಿ, ತೆಲುಗವ್ರು ಇದ್ದೀವಿ, ಹಿಂದಿಯವ್ರು ಇದ್ದೀವಿ, ಕರ್ನಾಟಕದವ್ರು ಇದ್ದೀವಿ. ಆದರೆ ವಿಶೇಷನೇ ಏನು ಗೊತ್ತಾ, ಯಾವ ಭಾಷೆ ಮಾತಾಡಿದ್ರು ನಾವೆಲ್ಲ ವಿಶ್ವಕರ್ಮರೇ. ಅದರಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗೋದಿದೆಯಲ್ಲ, ಇಲ್ಲಿ ಅದೆಲ್ಲ ವರ್ಕೌಟ್ ಆಗೋದಿಲ್ಲ. ಈಗ ದುಡ್ಡಿದ್ದವನಿಗೆ ಕನ್ವಿನ್ಸ್ ಮಾಡ್ಬೋದು, ಇದನ್ನು ನೆನಪೇ ಇಟ್ಕೊಳ್ಳಿ. ಹಣವಂತರನ್ನ ಕನ್ವಿನ್ಸ್ ಮಾಡ್ಬೋದು, ಬಡವ್ರನ್ನ ಅವತ್ತು ದುಡಿದು ಅವತ್ತು ತಿಂತಾನಲ್ಲ ಅವನ್ನ ಕನ್ವಿನ್ಸ್ ಮಾಡೋದು ಕಷ್ಟ. ಹೌದು ಸರ್. ಅಲ್ವಾ? ಮತ್ತೆ ಯಾಕಂದರೆ ಅವನು ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋಗ್ದಿರ ನಮ್ಮ ಜೊತೆಲಿ ಬರಬೇಕು ಅಂದರೆ ಹೋರಾಟಕ್ಕೆ ಕನ್ವಿನ್ಸ್ ಮಾಡಬೇಕಲ್ಲ ಅವನಿಗೆ. ನೋಡು, ನೀನು ಹೋರಾಟ ಮಾಡಿದ್ರೆ ನಿನ್ಗೆ ಹಿಂಗಾಗತ್ತೆ, ಸಮಾಜಕ್ಕೆ ಹಿಂಗಾಗತ್ತೆ ಅಂತ ಹೇಳ್ಬೇಕಲ್ಲ. ಅವನದು ಒಪ್ಪಿ ಬರಬೇಕಲ್ಲ, ಅವನ ಆದಾಯ ಬಿಟ್ಟು ಬರಬೇಕಲ್ಲ ನಮ್ಮ ಜೊತೆ ಹೋರಾಟಕ್ಕೆ. ಎಸ್, ಓಕೆ. ಯಾಕಂದ್ರೆ ಶ್ರೀಮಂತನಿಗೆ ಹಂಗಲ್ಲ, ಒಂದಿನ ಹೋರಾಟಕ್ಕೆ ಬಂದ್ರೆ ಏನು ತೊಂದರೆ ಆಗಲ್ಲ. ಅಲ್ಲ, ಏನಾಗಲ್ಲ, ಅವ್ನಿಗೆ 20 ದಿನ ಬಂದು ನಡೆಯುತ್ತೆ. ಆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗೋನು ಮಾತ್ರ ಲೀಡರ್ ಆಗ್ತಾನೆ ಇಲ್ಲಿ. ನೀವು ಯಾವುದೇ ಪಾರ್ಟಿನಲ್ಲಿ ನೋಡಿ, 5,000 ಜನ ಸೇರಿಸು ಅಂತ ಹೇಳಿದ್ರೆ ನಾಳೆ ಸೇರಿಸ್ಬಿಡ್ತಾರೆ. ಒಂದು ಸಮಾವೇಶ 5,000 ಜನ ರೆಡಿ, ನಾಳೆ ಆಗ್ಬಿಡ್ತಾರೆ. ಯಾಕಂದ್ರೆ ಎಲ್ಲರೂ ಸೇರಿ ಮಾಡ್ತಾರೆ. ನೀವು 500 ಜನ ಒಂದೇ ಜಾತಿನ ಸೇರಿಸು ಅಂತೇಳಿ ಅವ್ನಿಗೆ 1 ತಿಂಗಳು ಬೇಕಾಗ್ತದೆ. ನೀವು ಪರಿಷತ್ ಮೆಂಬರ್ ಆಗಿದ್ರಾ? ಹೌದಲ್ಲ. ಯಾವ ವರ್ಷ ನೋಡಿ ಸರ್? ಒಂದು ವರ್ಷದಿಂದ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ರು. KP ನಂಜುಂಡಿ ಅವರು ಸದನದಲ್ಲಿ ಭಾಷಣ ಮಾಡ್ಬೇಕಾದ್ರೆ ನೋಡಿ ಅವರು. ನಾನು 6 ವರ್ಷ ಇದ್ದೆ. 6 ವರ್ಷನೂ ಬರೀ ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆನೇ ಮಾತಾಡಿದೆ. ಓಕೆ ಸರ್, ಸತ್ಯ ಹೇಳ್ಬೇಕಾದ್ರೆ ಜಾತಿ ಇಲ್ಲದೆ ರಾಜಕೀಯನೇ ಇಲ್ಲ, ಜಾತಿ ಇಲ್ದಿರೋ ರಾಜಕೀಯನೇ ಇಲ್ಲ. ಜಾತಿ ಇರೋದ್ರಿಂದನೇ ರಾಜಕೀಯ. ಇಲ್ಲೆಲ್ಲ ಎಲ್ಲ ಒಂದೇ ಆಗಿ ಹೋಗ್ತೀವಲ್ಲ ಸರ್. ಸೊ ನಾಳೆಯಿಂದ ಜಾತಿ ಇಲ್ಲ ಅನ್ಕೊಳ್ಳಿ, ಉದಾಹರಣೆ ಎಲ್ಲ ಒಂದೇ ಅಲ್ಲ. ಈಗ ಜನಸಂಖ್ಯೆ ಜಾತಿ ಗಣತಿ ಮಾಡ್ತಾರೋ ಉದ್ದೇಶ ಏನು? ನೀವು ಎಷ್ಟೆಷ್ಟು ಜನಸಂಖ್ಯೆ ಇದ್ದೀರಾ, ನಿಮ್ಗೇನು ತೊಂದರೆ ಅಂತ ತಾನೆ. ಬೇರೆ ಬೇರೆ ಲೇಪನಗಳು, ಬೇರೆ ಬೇರೆ ಅವರವರ ಅಭಿಪ್ರಾಯಗಳು ಹೇಳೋದು ಬೇರೆ. ಉದ್ದೇಶ ನೀನು ಎಷ್ಟಿದೆಯಾ ಅಂತ ತಿಳ್ಕೊಳೋದಕ್ಕೂ ಒಂದು ವ್ಯವಸ್ಥೆ ತಾನೇ ಅದು. ನನ್ನ ಹೆಸರು ವರುಷ್ ಭಟ್ ಅಂತ. ಪುನೀತ್ ಸರ್ ಜೊತೆಗೆ 4 ಸಿನಿಮಾ ಮಾಡಿದ್ದೀನಿ. ಹೌದಾ? ಯುವರತ್ನ, ಜೇಮ್ಸ್ ಅವರೆಲ್ಲ ಮಾಡಿದ್ದೀನಿ. ನಟನೆ ಬಟ್ ವೃತ್ತಿ ಇದು, ಪ್ರವೃತ್ತಿ ಅದು. ಸೂಪರ್, ಬಹಳ ಸಂತೋಷ ಆಯ್ತು. ಮಾಡಿ. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಓಂ ಪಂಚಬ್ರಹ್ಮಣೇ ಸ್ವಾಹ, ಸಮರ್ಪಿತ ನೈವೇದ್ಯಂ ವಿಸರ್ಜಯಾಮಿ ಸ್ವಾಹ, ಅಮೃತಾಪಿದಾನಮಸಿ ಸ್ವಾಹ, ಪಾರ್ಶ್ವದೇವತಾಭ್ಯೋ ನಮಃ ತೃಪ್ತಿರಸ್ತು. ಪೂಗೀಫಲಸಮಾಯುಕ್ತಂ ನಾಗವಲ್ಯಾದಲೇರ್ಧಂ ಚೂರ್ಣಂ ಕರ್ಪೂರ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಮುಖವಾಸನಾರ್ಥೆ ಕ್ರಮಕ ತಾಂಬೂಲಂ ಸಮರ್ಪಯಾಮಿ. ಪಶ್ಚಾತ್ ಮಂಗಳ ನೀರಾಜನಂ ಚ ಕರಿಷ್ಯೆ. ಸ್ವಾಂಚ ಆಗ್ನೇ ಪಿಪ್ರೆ ಅಸ್ಮಾಭ್ಯಂಚ ಸೌಭಗಮಾಯ ಚ ಸ್ವ ಗೋಭಿರ್ಜುಷ್ಟಮಯುಜೋ ನಿಷಿಕ್ತಂ ತವೇ ಏಂದ್ರ ವಿಷ್ಣೋನನು ಸಂಚರೇಮ. ನಾಕಸ್ಯ ಪೃಷ್ಠಮವಿವ ಸಂವಸಾನೋಂ ವೈಷ್ಣವೀಂ ಲೋಕಹಿಮಾದಯಂತಾಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಹಿರಣ್ಯಪಾತ್ರಂ ಮಧು ಪೂರ್ಣಂ ದದಾತಿ. ಮಧುವ್ಯಾವಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ. ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ. ವಿಶ್ವದಚ್ಚಕ್ಷುರದ ವಿಶ್ವದೋಂ ಕೌದ ವಿಶ್ವದೋ ಹಸ್ತುತ ವಿಶ್ವದಸ್ತಾತ್. ಸಂಬಾಹುಭ್ಯಾಂ ನಮತಿ ಸಂಪದೈರ್ದ್ರಾವ ಪ್ರತಿಭಜನಯನ್ ದೇವ ಏಕಾಃ. ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ಮನನಾ ಯೋಜಿತಂ ಮಯಾ. ಗ್ರಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತ್ರಿಮರಾಪಃ. ಭಕ್ತ್ಯಾ ದೀಪಂ ಪ್ರಯಚ್ಚಾಮಿ ದೇವಾಯ ಪರಮಾತ್ಮನೆ. ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷೋ ಜನಾರ್ದನ. ರಕ್ಷ ರಕ್ಷೋ ಪುರುಷೋತ್ತಮ. ಪ್ರದಕ್ಷಿಣ ನಮಸ್ಕಾರಾಂ ಸಮರ್ಪಯಾಮಿ. ಎಲ್ಲರೂ ಇದ್ದರೆ ಹೇಳಿ, ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೇಲಿ ಪರ್ಮನೆಂಟ್ ಅವ್ರು ಬೆಳಗ್ಗೆ 6 ಗಂಟೆಗೆ ಬರ್ತಾರೆ. ಇವತ್ತು ಸ್ವಲ್ಪ ಲೇಟಾಗಿ ಬಂದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.